ಪಪ್ಪಿ ಕೊಟ್ಬಿಡಿ ಬರ್ಡೇ ಯಾರ್ದು ಯಾರು ಕೊಡ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಟುಡೇ ಈಸ್ ಮೈ ಸಿಸ್ಟರ್ಸ್ ಬರ್ಡೇ. ಇವತ್ತು ನನ್ನ ತಂಗಿ ಬರ್ಡೇ ಇರೋ ಕಾರಣ ನಾನು ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಇವಾಗ ರೆಡಿಯಾಗಿ ಆಫೀಸಿಗೆ ಹೋಗಿ ಆಫೀಸಿಂದ ಆಮೇಲೆ ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತೀನಿ. ಸೊ ಅಲ್ಲಿ ಅವಳಿಗೆ ಸರ್ಪ್ರೈಸ್ ಆಗಿ ಹೋಗ್ತಾ ಇರೋದು. ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತೀನಿ ಅಂತಲೇ ಅವಳು ಅಂದ್ಕೊಂಡಿರೋದು. ಬಟ್ ನಾನು ಹೇಳಿಲ್ಲ, ನನ್ನ ಇನ್ನೊಂದು ತಂಗಿ ಕೂಡ ಹೇಳಿಲ್ಲ, ಆ್ಯಂಡ್ ಅವ್ರ ಫ್ರೆಂಡ್ ಕೂಡ ಹೇಳಿಲ್ಲ. ಸೊ ಇಲ್ಲಿ ನಮ್ಮ ಮನೆಯಿಂದ ನಾನು, ಪಾಪು, ಪೃಥ್ವಿ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಚಿಕ್ಕ ತಂಗಿ ಕ್ಷೇಮ ಕೂಡ ಜಾಯ್ನ್ ಆಗ್ತಿದ್ದಾಳೆ. ಹಾಗೆ ನನ್ನ ತಂಗಿ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಿದ್ದಾಳೆ. ಸೊ ನಾವೆಲ್ಲರೂ ಸೇರಿಕೊಂಡು ಸರ್ಪ್ರೈಸ್ ಆಗಿ ಅವಳಿಗೆ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ನಾನು ಇವಾಗ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೊರಡ್ತೀನಿ. ಸೊ ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ಡೇಗೆ ಜಾಯ್ನ್ ಆಗ್ತೀನಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾನು ಇವತ್ತು ಜಸ್ಟ್ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಜಸ್ಟ್ ಅ ಸಿಂಪಲ್ ಇಯರಿಂಗ್ಸ್ ಆ್ಯಂಡ್ ಅ ಶರ್ಟ್ ವಿತ್ ಅ ವೈಟ್ ಜೀನ್ಸ್. ಆ್ಯಕ್ಚುಲಿ ಇದು ವೈಟ್ ಜೀನ್ಸು ಫುಲ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಗಾಟ್ ರೆಡಿ. ಸೊ ಫೈನಲಿ ಈಗ ನಾನು ಮನೆಯಿಂದ ಹೊರಟು ಆಫೀಸಿಗೆ ಹೋಗ್ತೀನಿ. ಸೊ ಆಫ್ಟರ್ ದಟ್ ಐಲ್ ಕ್ಯಾಚ್ ಯು ಆಲ್. ಓಕೆ, ಗೈಸ್ ಇವಾಗ ಆಫೀಸಿಂದ ಹೊರಟೆ. ಆಟೋ ಬುಕ್ ಮಾಡಿದ್ದೀನಿ. ಸೊ ಆಟೋ ಬಂದಿದ ತಕ್ಷಣ ಹತ್ಕೊಂಡು ಹೋಗಬೇಕು. ನನ್ನ ಚಿಕ್ಕ ತಂಗಿ ಕ್ಷೇಮ ಆಲ್ರೆಡಿ ಬಂದಿದ್ದಾಳೆ. ಸೊ ಹಸ್ಬೆಂಡು ಮತ್ತು ನನ್ನ ನಾದಿನಿ ಭೂಮಿಕಾ ಹೊರಟಿದ್ದಾರೆ. ಸೊ ಬರ್ಡೇ ಗರ್ಲ್ ಕೂಡ ಹೊರಟಿದ್ದಾಳೆ ಅವಳ ಫ್ರೆಂಡ್ ಜೊತೆ. ಬಟ್ ಅವಳ ಫ್ರೆಂಡ್ ಏನೂ ಹೇಳಿಲ್ಲ. ಸೊ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಹರ್. ಸೊ ಬನ್ನಿ ಹೇಗಿರುತ್ತೆ ಆ ಸರ್ಪ್ರೈಸ್ ಅಂತ. ಸೊ ಹೌ ಮಚ್ ಶಿ ವಿಲ್ ಬಿ ಹ್ಯಾಪಿ ಅಂತ ಹೇಳಿ ನೋಡೋಣ. ಸೊ ಫ್ರೆಂಡ್ಸ್, ದಿಸ್ ಇಸ್ ದ ಪಾರ್ಟಿ ಹಾಲ್ ವಿಚ್ ವಿ ಹ್ಯಾವ್ ಬುಕ್ಡ್ ಫಾರ್ ಮೈ ಸಿಸ್ಟರ್. ಸೊ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಬ್ಯಾಕ್ ಡ್ರಾಪ್ ಅರೇಂಜ್ಮೆಂಟ್ಸು ಅವ್ರ ಕಡೆಯಿಂದನೇ ಮಾಡಿರುವಂಥದ್ದು. ಆ್ಯಂಡ್ ಕೇಕ್ ನಾವು ತರಿಸಿರೋದು. ಸೊ ದಿಸ್ ಆಲ್ ಅರೇಂಜ್ಮೆಂಟ್ಸ್ ಇಸ್ ಡನ್ ಬೈ ದ ಗಾಲಾ ಪೀಪಲ್. ಸೊ ತುಂಬಾ ಚೆನ್ನಾಗಿದೆ. ದ ಪ್ಲೇಸ್ ಇಸ್ ವೆರಿ ಸ್ಪೇಷಿಯಸ್. ಹಾಗೆ ಇಲ್ಲಿ ಸ್ಕ್ರೀನ್ ಕೂಡ ಇದೆ. ನಮ್ಗೆ ಇಷ್ಟ ಬಂದ ಸಾಂಗ್ಸ್ ಆಗಿರ್ಬೋದು, ಅಥವಾ ನಾವೇನಾದರೂ ಡೆಡಿಕೇಟ್ ಮಾಡಬೇಕು ಬರ್ಡೇ ಗರ್ಲ್ಗೆ ಅನ್ನೋ ಥರ ಇದ್ದರೆ ಡೆಡಿಕೇಟ್ ಮಾಡ್ಬೋದು. ಸಾಂಗ್ಸ್ ಪ್ಲೇ ಮಾಡಿ ಡ್ಯಾನ್ಸ್ ಆಡ್ಬೋದು. ಸೊ ವಿ ಕ್ಯಾನ್ ಎಂಜಾಯ್. ಹಾಗೆ ನೋಡಿ ಇವಾಗ ನನ್ನ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ. ವಿರಾಟ್ ಹಾಯ್. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ನೋಡಿ. ಸೊ ವಿ ಹ್ಯಾವ್ ಲೈಕ್ 5 ಸೀಟರ್ ಸೋಫಾ ಕೂಡ ಇದೆ. ಸೊ ಹೀಸ್ ಮೈ ಡಿಯರ್ ಹಸ್ಬೆಂಡ್ ಪೃಥ್ವಿ. ಆಲ್ರೆಡಿ ಗೆಸ್ಟ್ ಬರೋದಕ್ಕೂ ಮುಂಚೆನೇ ಕೂರಿಸಿದ್ದೀವಿ. ಸಾರಿ, ಬರ್ಡೇಗಳು ಬರೋದಕ್ಕೂ ಮುಂಚೆ ಗೆಸ್ಟ್ನ ಕೂರಿಸಿದ್ದೀವಿ. ಸೊ ನೋಡೋಣ ನಮ್ಮ ಬರ್ಡೇ ಗರ್ಲು ಹೇಗೆ ಸರ್ಪ್ರೈಸ್ ಆಗ್ತಾಳೆ ಅಂತ. ನಮಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಅವಳಿಗೆ ಹೇಳಿಲ್ಲ ನಾವು ಈ ಥರ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ನಾವು ಬರ್ತೀವಿ ಅಂತ ಕೂಡ ಅವಳಿಗೆ ಗೊತ್ತಿಲ್ಲ. ಆ್ಯಸ್ ಐ ಆಲ್ರೆಡಿ ಇನ್ಫಾರ್ಮ್ಡ್ ಯು ಗೈಸ್. ಸೊ ಅವಳು ಬರಲಿ, ಹೇಗೆ ಸರ್ಪ್ರೈಸ್ ಆಗ್ತಾಳೆ ಅಂತ ನೋಡೋಣ. ಗೈಸ್, ಈ ಒಂದು ಪ್ಲೇಸ್ ನೇಮ್ ಬಂದುಬಿಟ್ಟು ಗಾಲಾ ಟೌನ್ ಅಂತ, ಆ್ಯಂಡ್ ವಿಚ್ ಈಸ್ ಲೊಕೇಟೆಡ್ ಇನ್ JP ನಗರ್, ಬ್ಯಾಂಗ್ಳೂರ್. ಆ್ಯಂಡ್ ಇದು ಒಂದು ಪ್ರೈವೇಟ್ ಥಿಯೇಟರು ಫಾರ್ ಅ ಸೆಲೆಬ್ರೇಷನ್ಸ್ ಲೈಕ್ ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ, ಕಾರ್ಪೊರೇಟ್ ಮೀಟಿಂಗ್ಸ್ ಆ್ಯಂಡ್ ಈವನ್ ಫಾರ್ ಮೂವಿ ನೈಟ್ಸ್. ಸೊ ನೀವು ಇಲ್ಲೇ ಓನಾಗಿ ಕಸ್ಟಮೈಸ್ ಮಾಡಿಸಿ ಡೆಕೋರೇಷನ್ ಮಾಡಿಸ್ಬೋದು. ಬ್ಯಾಕ್ ಡ್ರಾಪ್ ಎಲ್ಲನೂ ಅವರೇ ಎಲ್ಲ ಡೆಕೋರೇಟ್ ಮಾಡಿ ಕೊಡ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. Happy birthday, Chiki. I love you too. I miss you.
ಪಪ್ಪಿ ಕೊಟ್ಬಿಡಿ ಬರ್ಡೇ ಯಾರ್ದು ಯಾರು ಕೊಡ್ತಿದ್ದೀರಾ? ನಾನು ಅದನ್ನೇ ಹೇಳಿದ್ದು, ಅದಂತೂ ಇಲ್ಲ. ಅದ್ಬಿಟ್ಟು ಬೇರೆ ಗೆಸ್ ಮಾಡು. ಅದೇ ಅದು ನೀನ್ ಗೆಸ್ ಮಾಡಕ್ಕೆ ಆಗಲ್ಲ ಬಿಡು. ಯೂನೋ ಕಾರ್ಡ್ಸ್ ಅಲ್ಲ, ರಮ್ಮಿ ಕಾರ್ಡ್ಸ್ ಇಲ್ಲ. ಅದು Valid. ಇದು ಅದೇ ಇದು ಪಾಸ್ಪೋರ್ಟ್. ಓ ಅದೇ ಪಾಸ್ಪೋರ್ಟ್. ಅಯ್ಯಯ್ಯೋ ಕಿತಾಬ್ ಪರವಾಗಿಲ್ಲ. ಅಯ್ಯೋ ಕಿತ ನನ್ ಪ್ಯಾಕಿಂಗ್ ಸ್ಕಿಲ್ಸ್ ಎಲ್ಲ ಇಳಿಸಿದೀನಿ. ಅದ್ರಲ್ಲಾದ್ರೆ ಇನ್ನೊಂದು ಅದೇ ಇರೋದು. ಸರ್ಪ್ರೈಸ್. ಜಯಶ್ರೀ ಓ ಪ್ರಿಂಟ್ ಅಕ್ಕ ಇಂಟರ್ನ್ಯಾಷನಲ್ ಹೋಗ್ಲೇಬೇಕು ಅಂತ ಪ್ಯಾರಿಸ್ಗೆ ಹೋಗ್ಬಿಡತ್ತಾಗೆ. ಕಸ್ಟಮೈಸ್. ಪ್ಯಾರಿಸ್ ಫೋಟೋ ಇದೆ ಅದ್ರ ಮೇಲೆ. ಅಲ್ಲೇ ಇಡು ಆ ಕಡೆ ಆ ಬೇಬಿ ಅನ್ನೋದ್ರ ಮೇಲೆ ಅದೆರಡು ನೀನ್ ತಗೋಬೇಕಂತ ಇದ್ದಿದ್ದು. ಇದನ್ನ ಯಾರು ಹೇಳ್ಬೇಡ್ರಪ್ಪ ಗೆಸ್ ಮಾಡಿ. ಇಲ್ಲ, ಅದು ಮೊನ್ನೆ ಹೋಲಿಗೆ ಹೋದಾಗ ಹೇಳಿದ್ದೆ ತಗೋಬೇಕು. ಹೋಗಲ್ಲ ಅದು. ಇನ್ನೊಂದೇನಂತ ನಂಗೆ ಗೊತ್ತಾಗೋಯ್ತು. ಅಲ್ಲ, ಡ್ರೆಸ್ ತರ್ಬೇಕಂದ್ರೆ ಪಾಪ ಇದು ಬೇಬಿ ಸೈಜ್ಗೆ ಹೋಗ್ಬಿಟ್ಟು ಸಿಗುತ್ತೆ. ಅದನ್ನೇನು ತಗೊಂಡೆ ಅಂದ್ರೆ ಅವ್ಳು ಟ್ರೈ ಮಾಡಿ ಅದ್ ಚೆನ್ನಾಗೈತೆ ಅಂತ ಹೇಳಿದ್ಲು ಅಂತ ಅದನ್ನ. ಈಗ ನಂದು ನೀನ್ ನನಗೆ ಕೊಡ್ಸು. ಅದ್ ಕವರ್ ಓಪನ್ ಮಾಡ್ಕೊಂಡು ಕವರ್ ಓಪನ್ ಅಮ್ಮು ಬರ್ಡೇ ಒಂದ್ರಲ್ಲೇ ಅನ್ಸುತ್ತೆ ನಾವು ಗಿಫ್ಟ್ ಓಪನ್ ಮಾಡೋಷ್ಟು ಇರೋದು. ಮೊನ್ನೆ ತಾನೇ ಇದಕ್ಕೆ ಹೋದಾಗ ಕಮರ್ಷಿಯಲ್ಗೆ ನಂಗೂ ಕೇಳ್ತಾ ಇದ್ಲು, ಸದ್ಯ ನಂಗೆ ಕೊಡತ್ತ. ಥ್ಯಾಂಕ್ ಯು ಎಲ್ಲ ಬೇಕಾಗಿರೋದೇ ಕೊಟ್ಟಿರೋದು. ಬಾಯ್ ಬಾಯ್ ಟಾಟಾ. ಅಷ್ಟೇ. ಇದೆ ಗಿಫ್ಟ್. ಈಗ ಅದೇ ಬ್ಯಾಗ್ ಹಾಕೊಂಡು ಕೇಕ್ ಇಟ್ಕೊಂಡು ಹೋಗಿ. ಚೆನ್ನಾಗಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಹ್ಯಾಪಿಯೆಸ್ಟ್ ಬರ್ಡೇ ಮೈ ಗರ್ಲ್. ಈ ವರ್ಷ ನೀನು ಅಂದ್ಕೊಂಡಿರೋದು ಎಲ್ಲ ಆಗಲಿ ಆ್ಯಂಡ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಇರಲಿ ನಿಮ್ಮ ಲೈಫಲ್ಲಿ.
ನೀನೇನು ಅಂದ್ಕೊಂಡಿದ್ಯಾ, ನೀನು ಹೆಂಗೆ ಇರ್ಬೇಕು ಅಂದ್ಕೊಂಡಿದ್ಯಾ, ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಎಲ್ಲ ಆಗಲಿ. ಆ್ಯಂಡ್ ಯು ಓನ್ಲಿ ಡಿಸರ್ವ್ ದ ಬೆಸ್ಟ್ ಥಿಂಗ್. ನಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಅವ್ರ ಫ್ರೆಂಡ್ಶಿಪ್ ಕಾಲೇಜಲ್ಲಿ ಸ್ಟಾರ್ಟ್ ಆಗಿರೋದು, ಅಥವಾ ಸ್ವಲ್ಪ ಜನಕ್ಕೆ ನಾವು ಸ್ಕೂಲ್ ಫ್ರೆಂಡ್ಸ್ ಅಂದ್ಕೊಂಡಿದ್ದಾರೆ ನನಗೆ ಗೊತ್ತಿರೋರು. ಬಟ್ ಟ್ವಿಸ್ಟ್ ಏನು ಅಂದರೆ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ದ ಲಾಸ್ಟ್ ಡೇ ಆಫ್ ದ ಕಾಲೇಜಿಂದ. ಒಬ್ವಿಯಸ್ಲಿ ಐ ಹೋಪ್ ಯು ರಿಮೆಂಬರ್. ಇನ್ನೂ ನೆನಪಿದೆ, ನಾವು ಲಾಸ್ಟ್ ಡೇ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ಲೈಕ್ ನಾವಿಬ್ರು ಟೆಕ್ಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತಿನ ಟೆಕ್ಸ್ಟ್ ನಂಗೆ ಇನ್ನೂ ನೆನಪಿದೆ. ಅದೊಂಥರ ಸ್ಪೆಷಲ್. ನಮ್ಮ ಫ್ರೆಂಡ್ಶಿಪ್ಪು ಅಥವಾ ಬಾಂಡ್ ಕ್ರಿಯೇಟ್ ಆಗಿದ್ದು ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಯಾರು ಏನು ಅಂತಲೇ ಗೊತ್ತಿರಲಿಲ್ಲ. ಲೈಕ್ ಅವಾಗ ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಇವಾಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ಹಾನೆಸ್ಟ್ಲಿ ಮೋರ್ ದೆನ್ ಬೆಸ್ಟ್ ಫ್ರೆಂಡ್ಸ್. ಇವಾಗ ಹೆಂಗೆ ಅಂದರೆ ಈಗ ನಾನು ಹಿಂಗೆ ಹಾಯ್ ಜಯಮ್ಮ ಅಂತ ಹಾಕಿದ್ರೆ ಆ ಕಡೆಯಿಂದ ಹಾಯ್ ನಾಗಮ್ಮ ಅಂತಲೇ ಬರಬೇಕು. ಇಟ್ಸ್ ಲೈಕ್ ಕೋಡ್ ವರ್ಡ್ ಆಗಿಬಿಟ್ಟಿದೆ ಇವಾಗ. ಆ ಥರ ಏನಾದರೂ ಮೆಸೇಜ್ ನಿನ್ನ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅಂತಂದರೆ ನನಗೆ ಗೊತ್ತಾಗ್ಬಿಡುತ್ತೆ, ಓಕೆ ಸಮಥಿಂಗ್ ಈಸ್ ರಾಂಗ್, ಅಥವಾ ನೀನು ಬೇಜಾರಲ್ಲಿ ಇದೆಯಾ ಏನು ಅಂತ ಅಂದ್ಬಿಟ್ಟು. ಅವತ್ತಿಂದ ಇವತ್ತು ತನಕ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಡೇ ಬೈ ಡೇ ಆ ಬಾಂಡ್ ಜಾಸ್ತಿ ಆಗ್ತಾ ಹೋಗಿದೆ, ಅಥವಾ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಚೆನ್ನಾಗಾಗ್ತಾ ಹೋಗಿದೆ ಹೊರತು ಬೇಜಾರಿರ್ಬೋದು, ಜಗಳ ಇರ್ಬೋದು, ಜಲಸಿ ಇರ್ಬೋದು. ಜಲಸಿ ಅಂದ ತಕ್ಷಣ ನೆನಪಾಗುತ್ತೆ, ಯಾವ್ದಾದ್ರು ನೀವು ತುಂಬ ಕ್ಲೋಸ್ ಆಗಿದ್ದರೆ ಒಬ್ವಿಯಸ್ಲಿ ಜಲಸ್ ಆಗುತ್ತೆ. ಬಿಕಾಸ್ ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್. ಮೇ ಬಿ ನಿನಗೂ ಹಾಗೆ ಇರ್ಬೋದು, ಬಟ್ ನಿನ್ನ ಜೊತೆ ಇರೋ ಬಾಂಡ್ ಡೆಫಿನೆಟ್ಲಿ ಯಾರ ಜೊತೆನೂ ಬರಲ್ಲ ಅದೆಲ್ಲ. ಆ್ಯಂಡ್ ವಾಯ್ಸ್ ಕೆಡ್ದಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈಗ ನಿನ್ನ ಸಿಚುವೇಶನ್ ಏನೇ ಆಗಿರ್ಬೋದು, ಎಷ್ಟೇ ವರ್ಸ್ ಆಗಿರ್ಬೋದು, ಅಥವಾ ವಾಟ್ ಇಟ್ ಮೇ ಬಿ, ಬೆಟರ್ ಡೇಸ್ ಆರ್ ಅಹೆಡ್. ಆ್ಯಂಡ್ ನಾನು ನಿನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ, ನೋ ಮ್ಯಾಟರ್ ವಾಟ್. ಓಕೆ, ಒನ್ಸ್ ಅಗೇನ್ ಅ ವೆರಿ 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 ಹ್ಯಾಪಿ ಬರ್ತ್ಡೇ. ಹಿಂಗೆ ಇನ್ನೂ ತುಂಬ ಬರ್ತ್ಡೇ ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಖುಷಿಯಾಗಿರು, ನಗ್ನಾಗ್ತಾ ಇರು. ಐ ವಿಶ್ ಯು ಓನ್ಲಿ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಇಯರ್ ಅಹೆಡ್. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಫೈನಲಿ ಬರ್ಡೇ ಕೇಕ್ ಕಟ್ಟು, ಸರ್ಪ್ರೈಸಸ್ಸು, ಎಮೋಷನ್ಸು, ಹಾಗೆ ಗಿಫ್ಟ್ಸು ಸಿಕ್ಕಾದ್ಮೇಲೆ ಬಿಡ್ತೀವ ಬರ್ಡೇ ಗರ್ಲ್ಗೆ ಬರ್ಡೇ ಪಾರ್ಟಿ ಕೊಡಿಸ್ಲಿಲ್ಲ ಅಂತಂದರೆ. ಸೊ ನಾವು ಬಂದಿದ್ದು ಎಂಪೈರ್ಗೆ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.